ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಮೊದಲನೇ ಗದ್ಯ ಭಾಗ ಪ್ರಜಾನಿಷ್ಠೆ ಅನ್ನುವಂತಹ ಪಾಠದ ಲೇಖಕರಾಗಿರ್ತಕ್ಕಂತಹ ಸಾಸಿ ಮೊರೊಳೆಯ ಇವರ ಕವಿ ಪರಿಚಯವನ್ನು ನೋಡ್ಕೊಂಡ್ವಿ. ಹಾಗೆ ಆಶಯ ಭಾಗ, ಪ್ರವೇಶ ಭಾಗ, ಪದಗಳ ಅರ್ಥವನ್ನು ಕೂಡ ನಾವು ನೋಡ್ಕೊಂಡಿದ್ವಿ. ಈ ಪ್ರಜಾನಿಷ್ಠೆ ಅನ್ನುವಂತಹ ಪಾಠದಲ್ಲಿ ಕಾದಂಬರಿ ಅಂದ್ರೇನು, ಕಾದಂಬರಿಯ ಪ್ರಕಾರಗಳು, ಹಾಗೆ ಕಾದಂಬರಿಯ ಪ್ರಮುಖಕಾರರು, ನಾಟ್ಯಮಯೂರಿ ಕಾದಂಬರಿಯಲ್ಲಿ ಹೆಸರಾಂತ ದೊರೆಯಾಗಿರ್ತಕ್ಕಂಥ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಬಗ್ಗೆ, ಆತನ ನಾಟ್ಯರಾಣಿ ಶಾಂತಲೆಯ ಬಗ್ಗೆ ನಾವು ನೋಡಿದ್ವಿ. ಹೊಯ್ಸಳ ಸಾಮ್ರಾಜ್ಯ ಕಂಡಂತಹ ಅತ್ಯಂತ ಸುಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ವಿಷ್ಣುವರ್ಧನ ತಲಕಾಡನ್ನು ಗೆದ್ದುಕೊಳ್ಳಲಿಕ್ಕೆ ತನ್ನ ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಆತ ಯಾವ ಕಡೆಗೆ, ತಲಕಾಡಿನ ಕಡೆಗೆ ಜೈತ್ಯ ಯಾತ್ರೆ ಹೊರಟಿದ್ದಾಗ ಅಲ್ಲಿ ಚೋಳರ ಅರಸನಾಗಿರ್ತಕ್ಕಂತಹ ಕುಲೋತ್ತುಂಗ ಚೋಳನ ರಾಜಪ್ರತಿನಿಧಿಯಾಗಿ ಆದಿಯಮ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆದಿಯಮ ಆ ತಲಕಾಡಿನಲ್ಲಿ ನಡೆದಿರ್ತಕ್ಕಂತಹ ಯುದ್ಧದಲ್ಲಿ ಸಾವನ್ನಪ್ಪಿದ ಮೇಲೆ ಆ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತೆ. ಆಗ ಇಡೀ ತಲಕಾಡು ಯಾರ್ಯಾವ ವಶ ಆಗುತ್ತೆ, ವಿಷ್ಣುವರ್ಧನ ವಶ ಆದ ಮೇಲೆ ಆತನಿಗೆ ತಲಕಾಡುಗೊಂಡ ಅನ್ನುವಂತಹ ಬಿರುದು ಹೇಗೆ ಬಂತು ಅಂಥ ಸಂದರ್ಭದಲ್ಲಿ, ತಲಕಾಡನ್ನು ಜಯಿಸಿದಂಥ ಸಂದರ್ಭದಲ್ಲಿ ಇಡೀ ಹೊಯ್ಸಳರ ಸಮಸ್ತ ಸೇನೆ ವಿಷ್ಣುವರ್ಧನನಿಗೆ ಹೇಳಿರ್ತಕ್ಕಂತಹ ಮಾತುಗಳು ಯಾವುವು, ಆ ಮಾತನ್ನು ಕೇಳಿದಂತಹ ವಿಷ್ಣುವರ್ಧನ ತನ್ನ ಸಮಸ್ತ ಸೇನೆಗೆ ಮನೋವರಿಕೆ ಆಗುವ ರೀತಿಯಾಗಿ ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಮಾತನ್ನು ಯಾವ ರೀತಿಯಾಗಿ ತನ್ನ ಸೈನಿಕರ ಮೇಲೆ ಹೇಳ್ತಾ ಪ್ರಭಾವವನ್ನು ಬೀರಿದ. ಅದಾದ ಮೇಲೆ ನಾವು ಯುದ್ಧ ಮಾಡುವುದು ನಮ್ಮ ಧರ್ಮ, ಯಾವ ರೀತಿಯಾಗಿ ನಾವು ಯುದ್ಧವನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವು ಯುದ್ಧವನ್ನು ಮಾಡಬಾರ್ದು ಎಂಬುದನ್ನು ಆತನ ಸಮಸ್ತ ಸೇನೆಯನ್ನು ವಹಿಸಿ ಹೇಗೆ ಹೇಳಿದ ಎಂಬುದನ್ನು ನಾವು ನೋಡಿದ್ವಿ. ಅದಾದಮೇಲೆ ವಿಷ್ಣುವರ್ಧನ ಅಷ್ಟೊಂದು ಮಾತುಗಳನ್ನು ಹೇಳಿದ ಮೇಲೂ ಆತನ ದಂಡಾಧೀಶ ಆಗಿರ್ಬೋದು, ಮಹಾಮಂತ್ರಿ ಆಗಿರ್ಬೋದು, ಅದಕ್ಕೆ ಹೇಗೆ ಒಪ್ಪಿಗೆಯನ್ನು ಸೂಚಿಸಿದರು ಅಂತ ಇವುಗಳನ್ನು ಕೂಡ ನೋಡಿದ್ವಿ. ಅದಾದಮೇಲೆ ರಾಜನಾದವನು ಬೇರೆ ಕಡೆ ಯುದ್ಧ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಡೀ ಸಾಮ್ರಾಜ್ಯ ಬರಿದಾಗಿರುತ್ತೆ. ಆವಾಗ ಆತನ ರಾಣಿಯಾಗಿರ್ತಕ್ಕಂತಹ ಶಾಂತಲಾದೇವಿಯು ಏನು ಮಾಡ್ತಾಳೆ, ವಿಷ್ಣುವರ್ಧನನ ತಮ್ಮನಾಗಿರ್ತಕ್ಕಂತಹ ಯುವರಾಜಕುಮಾರ ಉದಯಾದಿತ್ಯನ ಜೊತೆ ಸೇರಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾಳೆ. ಪಕ್ಕದ ಪಾಳೆಗಾರರಾಗಿರ್ಬೋದು ಅಥವಾ ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ರಾಜರುಗಳು ಯುದ್ಧವನ್ನು ಮಾಡುವುದಾಗಲಿ, ಶಾಂತಲಾದೇವಿ ಗಂಡು ವೇಷಧಾರಿಯಾಗಿ ಗಂಡುಡುಗೆಯನ್ನು ತೊಟ್ಟುಕೊಂಡು ತನ್ನ ಸಾಮ್ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ರಾಜ ಮತ್ತು ಪ್ರಜೆಗಳ ನಡುವೆ ಬಾಂಧವ್ಯ ಹೇಗಿದೆ, ಪ್ರಜೆಗಳು ಯಾವ ರೀತಿಯಾಗಿ ರಾಜನನ್ನು ನಂಬಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಅವಳು ಗೂಢಾಚಾರರಿಂದ ಮಾಹಿತಿಯನ್ನು ತೆಗೆದುಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸುತ್ತಾ ಇರ್ತಾಳೆ. ಇಂಥ ಸಂದರ್ಭದಲ್ಲಿ ಸಂಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಲ ಅವಳು ಏನು ಮಾಡ್ತಾಳೆ, ದ್ವಾರದಿಂದ ಹೊರಟು ಯಾರು ಕೂಡ ದೊಂಬಿ ಅಥವಾ ಗಲಾಟೆಯನ್ನು ಮಾಡಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅವಾಗವಳು ದೇಶದ ಎಲ್ಲ ಭಾಗಗಳಲ್ಲಿ ಸಂಚರಿಸುತ್ತಾ ಒಂದು ಸಲ ಏನು ಮಾಡ್ತಾಳೆ, ದ್ವಾರ ಸಮುದ್ರದ ದ್ವಾರದಿಂದ ಹೊರಟೋಗ್ತಾಳೆ. ಅಂದರೆ ಅಲ್ಲಿ ಸಂಚರಣೆಯನ್ನು ಮಾಡಲಿಕ್ಕೆ ಹೋಗ್ತಾಳೆ ಈ ಉದಯಾದಿತ್ಯನ ಜೊತೆ. ಆಗ ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುತ್ತಾ ಅಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು, ಬೆಳಗೊಳ, ಬಾಣಾವರ ಸೇರಿದಂಥ ಹಲವಾರು ಪ್ರದೇಶಗಳನ್ನು ದಾಟಿ ಒಂದು ಹಳ್ಳಿಗೆ ಬರ್ತಾಳೆ. ಆ ಹಳ್ಳಿ ಹೆಸರು ಬನದಮ್ಮನ ಹಳ್ಳಿ. ಆ ಹಳ್ಳಿಯಲ್ಲಿ ಬನಶಂಕರಿ ದೇವಾಲಯ ತುಂಬ ಭವ್ಯವಾಗಿರ್ತಕ್ಕಂತಹ ದೇವಾಲಯ. ಆ ದೇವಾಲಯದ ಮುಂದೆ ಇರ್ತಕ್ಕಂತಹ ಒಂದು ಮುಂಭಾಗದ ಕಟ್ಟೆಯ ಮೇಲೆ ಒಂದು ಪಂಚಾಯಿತಿಯನ್ನು ಸೇರ್ತಾ ಇರ್ತಾರೆ. ಆ ಪಂಚಾಯಿತಿ ಅಂದರೆ ಏನು, ಪಂಚಾಯಿತಿಯನ್ನು ಹಿಂದಿನ ಕಾಲದಲ್ಲಿ ಯಾಕೆ ಸೇರ್ತಾ ಇದ್ರು, ನ್ಯಾಯ ತೀರ್ಮಾನವನ್ನು ಹೇಗೆ ಕೊಡ್ತಾ ಇದ್ರು ಎಂಬುದನ್ನು ನಾವು ನೋಡಿದ್ವಿ. ಅದಾದಮೇಲೆ ಆ ಪಂಚಾಯಿತಿಯಲ್ಲಿ ಹಳ್ಳಿಗಳ ಜನರು ಏನು ಮಾಡ್ತಿರ್ತಾರೆ, ಮಾತುಕತೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಶಾಂತಲಾದೇವಿ ಏನು ಮಾಡ್ತಾಳೆ, ಏನೋ ಜಗಳ ಆಗುತ್ತಿರುವಂಥ ಏನೋ ಕಾಣ್ತಾ ಇದೆ, ಭಾಸವಾಗ್ತದೆ, ನೋಡ್ಕೊಂಡು ಹೋಗೋಣ ಅಂತೇಳಿ ಅವಳು ಏನು ಮಾಡ್ತಾಳೆ, ಒಂದು ಮರದ ಹಿಪ್ಪೆ ಅಲ್ಲೇ ದೂರದಲ್ಲಿರ್ತಕ್ಕಂಥ ಒಂದು ಹಿಪ್ಪೆಯ ಮರದ ಬದಿಯಲ್ಲಿ ನಿಂತ್ಕೊಂಡು ಶಾಂತಲಾದೇವಿ ಮತ್ತು ಉದಯಾದಿತ್ಯ ನಿಂತ್ಕೊಂಡು ಮರೆಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ದೈವದವರು ಮತ್ತು ಅಲ್ಲಿರ್ತಕ್ಕಂತಹ ಜನರ ನಡುವೆ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಗ ಆ ಹೊಲವನ್ನು ಕೊಂಡುಕೊಂಡಂತಹ
ಈರಣ್ಣ ಆಗಿರ್ಬೋದು, ಒಲವನ್ನು ಮಾಡಿರ್ತಕ್ಕಂತಹ ಭೀರಣ್ಣ ಆಗಿರ್ಬೋದು, ಅವರಿಬ್ಬರ ನಡುವೆ ಮಾತುಕತೆಯನ್ನು ಕೆಚ್ಕೊಳ್ತಾ ಅಲ್ಲಿ ಈರಣ್ಣ ಭೀರಣ್ಣನ ಕಡೆಯಿಂದ ಸುಮಾರು 2 ವರ್ಷಗಳ ಹಿಂದೆ 108 ಹೊನ್ನೆಗೆ ಒಂದು ಜಮೀನನ್ನು ತೆಗೆದುಕೊಂಡಂತಹ ಜಮೀನಿನಲ್ಲಿ ಕೊಪ್ಪರಿಗೆ ಅಷ್ಟು ಬಂಗಾರ ಸಿಕ್ಕಿರುತ್ತೆ, ಹೊಣ್ಣು ಸಿಕ್ಕಿರುತ್ತೆ. ಆಗ ಆ ಈರಣ್ಣ ಏನು ಮಾಡ್ತಾನೆ, ಅದನ್ನು ಪೂಜೆಯನ್ನು ಮಾಡಿಕೊಂಡು ಬೀರಣ್ಣನಿಗೆ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬೀರಣ್ಣ ಏನು ಹೇಳ್ತಾನೆ, ಅದು ಹೊಲ ನಾನು ನೀನು ಕೊಟ್ಟಿರ್ಬೋದು, ನೀನು ಹೊಲದ ನಾನು ನೀನು ಕೊಟ್ಟಿದ್ದಕ್ಕಾಗಿ ನೀನು ನನಗೆ ಹಣವನ್ನು ಕೊಟ್ಟಿದೀಯ, ಹೀಗಾಗಿ ಆ ಸಂಪೂರ್ಣವಾಗಿ ಸಿಕ್ಕಿರ್ತಕ್ಕಂತಹ ಹೊಣ್ಣು ಏನಿದೆಯಲ್ಲ, ಬಂಗಾರ ಏನಿಲ್ಲ, ಕೊಪ್ಪರಿಗೆ ಎಷ್ಟು ಬಂಗಾರ ಅದು ನಿನಗೆ ಸೇರಬೇಕು ಅಂಥೇಳಿ ಯಾರು ಹೇಳ್ತಾರೆ, ಬೀರಣ್ಣ ಆ ದೈವದ ಹೊರ ಮುಂದೆ ಹೇಳ್ತಾನೆ. ಆಗ ಬೀರಣ್ಣ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಾನು ಮಣ್ಣು ಕೊಟ್ಟಿದ್ದೇನೆ ಹೊರತು ಮಣ್ಣಿನಲ್ಲಿ ಸಿಕ್ಕಿರತಕ್ಕಂಥ ಹೊಣ್ಣಿಗೆ ನಾನು ದುಡ್ಡನ್ನು ಕೊಟ್ಟಿಲ್ಲ, ಈ ಹೊಣ್ಣು ಬೀರಣ್ಣಂದೆ ಅಂತ ಈರಣ್ಣ ಹೇಳಿದಂಥ ಸಂದರ್ಭದಲ್ಲಿ ಇದು ಆತನ ಪಿತ್ರಾರ್ಜಿತ ಆಸ್ತಿ, ನನಗೆ ಅವ್ನು ಕಷ್ಟ ಬಂತಂತೆ ಹೊಲ ಏನು ಮಾರಿದ, ಆದ್ರೆ ಅಂದಮೇಲೆ ಆ ಹೊಲ ಮಾರುವಾಗ ಹೊಣ್ಣು ನಿಂದೆ ಅಂತ ಆತ ನನಗೆ ಹೇಳಿರಲಿಲ್ಲ, ಅಂದಮೇಲೆ ಈ ಹೊಣ್ಣು ಬಂಗಾರ ಎಲ್ಲವೂ ಆತನದೇ ಅಂತ ಈರಣ್ಣ ಹೇಳ್ತಾನೆ. ಆಗ ತುಂಬಿದ ಪಂಚಾಯಿತಿ ಕಟ್ಟೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಈರಣ್ಣನಿಗೆ ಬೀರಣ್ಣ ಏನು ಹೇಳ್ತಾನೆ, ಇಲ್ಲ ಅದೆಲ್ಲ ನಿನಗೆ ಸೇರಿದ್ದು, ನಾನು ಅದನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಲ್ಲ, ಇದನ್ನು ದೈವದವರು ಏನಾದರೂ ಮಾಡಿ ನನಗೆ ಇದೊಂದು ಉಪಕಾರವನ್ನು ಮಾಡಿಕೊಡ್ಬೇಕು ಅಂತ ಬೀರಣ್ಣ ಬೇಡ್ಕೊಳ್ತಾನೆ. ಆಗ ದೈವದವರಿಗೂ ಕೂಡ ಏನು ಹೇಳಲಿಕ್ಕೆ ದಾರಿನೇ ತೋಚೋದಿಲ್ಲ. ಆಗ ಅವರು ಏನು ಹೇಳ್ತಾರೆ, ಸ್ವಲ್ಪ ಹೊತ್ತು ವಿಚಾರವನ್ನು ಮಾಡಿದಾದ ಮೇಲೆ ಸಮಸ್ತ ಸಿಕ್ಕಿರ್ತಕ್ಕಂಥ ಹೊಣ್ಣು ಏನು ಬಂಗಾರ ಕೊಪ್ಪರಿಗೆ ಅಷ್ಟೇನು ಬಂಗಾರ ಸಿಕ್ಕಿದಿಲ್ಲ, ಅದೆಲ್ಲ ಎಲ್ಲಿ ಸೇರಲಿ, ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಆಗ ಅಲ್ಲೇ ಮರದ ಮರೆಯಲ್ಲಿ ನಿಂತುಕೊಂಡಂತಹ ಉದಯಾದಿತ್ಯ ಮತ್ತು ಶಾಂತಲಾದೇವಿ ಏನು ಹೇಳ್ತಾರೆ, ಅವರು ಬೇಡ ಅದು ಹಂಗೆಲ್ಲ ಕೂಡ್ದು ಅಂತೇಳಿ ಹೇಳ್ತಾರೆ. ಆಗ ಅವರಿಬ್ಬರು ಮಾತನಾಡುವುದನ್ನು ಕಂಡು ಅವರು ಗಂಡು ಹುಡುಗಿಯನ್ನು ತೊಟ್ಟು ವೇಷಧಾರಿಯಾಗಿ ಏನು ಬಂದಿರ್ತಾರೆ, ಶಾಂತಲಾದೇವಿಯನ್ನು ಕೊಂಡು ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇರ್ತಾರೆ. ಅವಳನ್ನು ಗಂಡು ವೇಷದ ಶಾಂತಲೆಯನ್ನು ಯಾವುದೇ ಕಾರಣಕ್ಕೂ ಯಾವ ಜನರು ಕೂಡ ಗುರುತನ್ನು ಹಿಡಿಯುವುದಿಲ್ಲ. ಹೀಗಾಗಿ ಅವರಿಬ್ಬರ ದೇಹ ಸೌಂದರ್ಯ ನೋಡಿ ಅವರಿಗೆ ತುಂಬ ಸಂತೋಷವಾಗ್ತೈತಿ. ಆಗ ಕೇತುಮಲ್ಲ ಏನು ಕೇಳ್ತಾನೆ, ನೀವು ಯಾರೇ ಆಗಿರಿ, ನೀವು ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಅವನು ಸೇರಬಾರ್ದು ಅಂತ ಹೇಳಿದ್ರಿ, ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ನಿಮ್ಮ ಬೆವರಿನ ಫಲ, ಇದು ಪ್ರಜೆಗಳ ಬೆವರಿನ ಫಲ ಅಂಥೇಳಿ ಶಾಂತಲಾದೇವಿ ಅವರಿಗೆ ಹೇಳ್ತಾಳೆ. ಆಗ ಪ್ರಜೆಗಳಂದರೆ ಯಾರು ಅಂಥೇಳಿ ಕೇತುಮಲ್ಲ ಮತ್ತು ಪ್ರಶ್ನೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಆಗ ಶಾಂತಲಾದೇವಿಗೆ ಉತ್ತರವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನಾವೆಲ್ಲರೂ ಹೊಯ್ಸಳೇಶ್ವರನ ಮಕ್ಕಳು ಅಂದಮೇಲೆ ತಂದೆ ಆಸ್ತಿ ಮಕ್ಕಳಿಗೆ ಸೇರಬೇಕಲ್ವಾ, ಹೀಗಾಗಿ ಮಕ್ಕಳ ದುಡಿಮೆಯು ಕೂಡ ತಂದೆ ಆಸ್ತಿ ಹೇಗೆ ಮಕ್ಕಳಿಗೆ ಸೇರುತ್ತಲ್ಲ ಹಾಗೆ ಮಕ್ಕಳ ದುಡಿಮೆ ಕೂಡ ತಂದೆಗೆ ಸೇರಬೇಕು, ಹೀಗಾಗಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ಶಾಂತಲಾದೇವಿ ಏನು ಹೇಳ್ತಾಳೆ, ಇದೆಲ್ಲ ನಿಮ್ಮ ಊರಿನ ಏಳಿಗೆಗಾಗಲಿ ಈ ದುಡ್ಡು ಏನಾಗಲಿ ವಿನಿಯೋಗವಾಗಲಿ, ನಿಮ್ಮ ಊರಿಗೆ ಒಳಿತಾಗುವಂಥ ಒಂದು ಯಾವುದಾದ್ರು ಕೆಲಸ ಮಾಡಿ ಅಂತ ವಿನಿಯೋಗವಾಗಲಿ ಅಂತ ಶಾಂತಲಾದೇವಿ ಅವರಿಗೆ ಹೇಳ್ತಾರೆ. ಅಷ್ಟು ಹೇಳುವಂತಹ ಸಂದರ್ಭವರೆಗೆ ನಾವೇನು ಮಾಡಿದ್ವಿ, ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಕಳೆದ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಮುಂದುವರ್ಸೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ಯಾರು ತೆಗೆದಿಲ್ವೋ ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ತೆಗೆದಿಟ್ಟುಕೊಳ್ಳಿ, ಮುಂದಿನ ಪಾಠವನ್ನು ಮಾಡೋಣ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ನಾರಾಯಣನಂತಹ ಮಹಾರಾಜರು ಲಕ್ಷ್ಮಿಯಂತಹ ಮಹಾರಾಣಿ ಇರೋವಾಗ ನಮಗೆ ಹಣಕ್ಕೆ ಕೊರತೆಯೇ, ನಮ್ಮೂರಿಗೆ ಯಾವುದೂ ಈಗ ಬೇಡ, ನಾವು ಒಂದರ್ಥದಲ್ಲಿ ತೃಪ್ತರು, ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೀವಿ, ಇದು ದೊರೆಯ ಹಣ, ಧರೆಯ ಕ್ಷೇಮಕ್ಕೆ ಮೀಸಲು. ನೋಡಿ, ಯಾವಾಗ ಶಾಂತಲಾದೇವಿ ಕೇತುಮಲ್ಲನಿಗೇನು ಹೇಳ್ತಾರಪ್ಪ ಅಂತಂದ್ರೆ, ನಿಮ್ಮೂರಿನಲ್ಲಿ ಸಿಕ್ಕಿರ್ತಕ್ಕಂಥ ಹಣ ನಿಮ್ಮೂರಿನ ಅಭಿವೃದ್ಧಿಗಾಗಿ ಅದನ್ನು ಬಳಸಿಕೊಳ್ಳಿ, ನಿಮ್ಮೂರಿನ ಅಭಿವೃದ್ಧಿಯನ್ನು ಮಾಡಿ, ನಿಮ್ಮೂರನ್ನು ಇನ್ನಷ್ಟು ಏಳಿಗೆಯನ್ನು ಮಾಡಿ ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ಆತ ಏನು ಕೇಳ್ತಾನಪ್ಪ ಅಂದ್ರೆ, ಯಾಕೆ ಅಷ್ಟೊಂದು ಸ್ವಾರ್ಥ ನನ್ನಪ್ಪ ನಿನಗೆ, ಅಷ್ಟೊಂದು ಯಾಕೆ ಸ್ವಾರ್ಥ ಇದೆ, ನಾರಾಯಣನಂತಹ ಮಹಾರಾಜರು, ಇಲ್ಲಿ ನಾರಾಯಣನಿಗೆ ವಿಷ್ಣುವರ್ಧನನ್ನು ನಾರಾಯಣನಿಗೆ ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾರೆ, ಹೌದಾ, ನಾರಾಯಣನಂತಹ ಮಹಾರಾಜರದಾರ, ಅದೇ ರೀತಿಯಾಗಿ ಲಕ್ಷ್ಮಿಯಂತಹ ಮಹಾರಾಣಿ, ಲಕ್ಷ್ಮಿ ಅಂತಂದರೆ ಶಾಂತಲಾದೇವಿ, ಆಕೆ ಲಕ್ಷ್ಮಿಯಂತಹ ಮಹಾರಾಣಿ, ನಮಗೆ ನಾರಾಯಣಂತಹ ಮಹಾರಾಜ ಲಕ್ಷ್ಮಿಯಂತಹ ಮಹಾರಾಣಿ ಇರಬೇಕಾದ್ರೆ ನಮಗೆ ಏನು ಹಣಕ್ಕೇನಾದರೂ ಕೊರತೆ ಐತೆನಾ, ಇಲ್ಲ, ನಮ್ಮೂರಿಗೆ ಈಗ ಯಾವುದೂ ಅವಶ್ಯಕತೆ ಇಲ್ಲ, ಈಗ ಯಾವುದೂ ಬೇಡ, ಒಂದು ಅರ್ಥದಲ್ಲಿ ನಾವೆಲ್ಲರೂ ತೃಪ್ತಿ ಇದ್ದೀವಿ ಅಂತಂದರೆ ಮಹಾರಾಜನಾಗಿರ್ತಕ್ಕಂಥ ವಿಷ್ಣುವರ್ಧನ ನಮಗೆ ಯಾವುದಕ್ಕೂ ಏನು ಕೊರತೆಯನ್ನು ಮಾಡಿಲ್ಲ, ನಾವೇನು ಹೇಳ್ತೀವಲ್ಲ ಅದನ್ನೆಲ್ಲ ಆತ ನಮಗೆ ಈಡೇರಿಸಿ ಕೊಡ್ತಾನೆ. ಏನಾದರೂ ನಮಗೆ ಊರಿಗೆ ಏನಾದರೂ ಒಂದು ವೇಳೆ ಬೇಕು ಅಂತ ಏನಾದರೂ ಅಂತ ಅನಿಸಿದ್ರೆ ಆವಾಗ ನಾವೇ ಅದನ್ನ
ತಯಾರಿಸ್ಕೊಳ್ತೀವಿ, ನಾನು ರೆಡಿ ಮಾಡ್ಕೊಳ್ತೀವಿ. ಇದು ದೊರೆಯ ಹಣ ಅಂದರೆ ಇದು ರಾಜನಿಗೆ ಸೇರಬೇಕಾಗಿದ್ದು, ರಾಜನ ಹಣ ಧರೆಯ ಕ್ಷೇಮಕ್ಕೆ ಮೀಸಲು. ಧರೆ ಅಂದರೆ ಭೂಮಿ, ಅದು ಈ ಭೂಮಿಗೆ ಏನಾದ ಮೀಸಲಾಗಿರಲಿ, ರಾಜನ ಬೊಕ್ಕಸಗನ ಸೇರಲಿ ಅಂತ ಕೇತುಮಲ್ಲ ಹೇಳ್ತಾನೆ. ಕೇತುಮಲ್ಲನ ಮಾತು ಕೇಳಿ ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟೋ ಭಾಗ್ಯವಂತನು. ಆಗ ಕೇತುಮಲ್ಲ ಇಷ್ಟೇ ಹೇಳಿದ ತಕ್ಷಣ ಏನು ಮಾಡ್ತಾಳೆ, ಅವಾಗ ಆತನ ಮಾತನ್ನು ಕೇಳಿದಂತಹ ಶಾಂತಲೆ ಏನು ಹೇಳ್ತಾ, ಅಣ್ಣಗಳಿರ, ನೋಡಿ ಅಣ್ಣಗಳಿರ ಅಂಥೇಳಿ ಅವಳು ಮಾತನ್ನು ಪ್ರಾರಂಭವನ್ನು ಮಾಡ್ತಾಳೆ ಶಾಂತಲಾದೇವಿ. ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನ ಪಡೆದ ರಾಜ ಅದೆಷ್ಟೋ ಭಾಗ್ಯವಂತ, ನೋಡಿ ಅವರನ್ನು ಹೊಗಳ್ತಾ ಇದ್ದಾಳೆ. ನಿಮ್ಮಂಥ ಇಷ್ಟೊಂದು ಅದ್ಭುತವಾದಂತಹ ಪ್ರಜೆಗಳನ್ನು ಪಡೆದಿರ್ತಕ್ಕಂತಹ ನಿಜವಾಗ್ಲೂ ರಾಜನಾದನು ತುಂಬ ಭಾಗ್ಯವಂತನು, ಆತ ತುಂಬ ಅದೃಷ್ಟವಂತನು ಅಂಥೇಳಿ ಶಾಂತಲಾದೇವಿ ಹೇಳ್ತಾಳೆ. ಆ ಶಾಂತಲಾದೇವಿ ಹೇಳಿರ್ತಕ್ಕಂತಹ ಮಾತಿಗೆ ಇರಬಹುದು ಅಂತಹ ರಾಜರಾಣಿಯರನ್ನು ಪಡೆದು ನಾವು ಪುಣ್ಯವಂತರು ಅಂದ ಕೇತುಮಲ್ಲ. ನೋಡಿ ಅಲ್ಲಿ ಒಬ್ಬರಿಗೊಬ್ಬರು ಹೊಗಳ್ಕೊಳ್ತಿದಾರ, ಅವರಿಗೆ ಗೊತ್ತಿಲ್ಲ ಗಂಡು ವೇಷಧಾರಿಗೆ ಬಂದಿದ್ದವಳು ಯಾರು, ಶಾಂತಲಾದೇವಿ ಅಂತ ಗೊತ್ತಿಲ್ಲ. ಎರಡನೇದಾಗಿ ಅವರು ಪ್ರಜೆಗಳು ರಾಜನ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ ಅವಳಿಗೆ ಮನವರಿಕೆ ಆಗತ್ತೆ. ನೋಡಿ ಅವಾಗ ಆತ ಕೇತುಮಲ್ಲ ಅಷ್ಟು ಹೇಳಿದ ತಕ್ಷಣ, ಹೇಳಿದ ತಕ್ಷಣ ಅವಾಗ ಏನು ಹೇಳ್ತಾನೆ ಕೇತುಮಲ್ಲ, ಇರಬಹುದು, ಅದೇನು ತಪ್ಪೇನಿಲ್ಲ, ಆದರೆ ನಾವು ಕೂಡ ಅಂಥ ರಾಜರಾಣಿಯರನ್ನು ಕೂಡ ಪಡೆದಂತಹ ನಾವು ಕೂಡ ತುಂಬ ಪುಣ್ಯವಂತರು ಅಂಥೇಳಿ ಕೇತುಮಲ್ಲ ಅವಳ ಪ್ರಶ್ನೆಗೆ ಮರು ಉತ್ತರವನ್ನು ನೀಡ್ತಾನೆ. ನೋಡಿ ಮುಂದೇನು ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನುಡಿದ. ನೋಡಿ ಇಲ್ಲಿವರೆಗೆ ಅವರಿಬ್ಬರು ಮಾತುಕತೆ, ಕೇತುಮಲ್ಲ ಮತ್ತು ಶಾಂತಲಾದೇವಿ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಸುಮ್ಮನೆ ಅವರಿಬ್ಬರ ಮಾತುಗಳನ್ನು ಆತ ಏನು ಮಾಡ್ತಾ ಆಲಿಸ್ತಾ ಇದ್ದ ಉದಯಾದಿತ್ಯ. ಆಗ ಏನು ಮಾಡ್ತಾನೆ, ಮುಂದೆ ಬಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ, ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ನೋಡಿ. ನಿಮ್ಮ ಸಮಾಗಮ ಅಂತಂದ್ರೆ ನೀವು ಹಳ್ಳಿಯ ಜನರಿದ್ದೀರಲ್ಲ, ತುಂಬ ಪಂಚಾಯತಿ ಕಟ್ಟೆಯಲ್ಲಿ ಸೇರ್ತಕ್ಕಂತಹ ಎಲ್ಲ ಜನರ ಮನಸ್ಥಿತಿಗಳು ಅಥವಾ ಮನೋಭಾವನೆಗಳು ಎಲ್ಲವೂ ಒಂದೇ ರೀತಿಯಾಗಿವೆ. ಹೌದಾ, ಯಾರಲ್ಲೂ ಕಲ್ಮಶ ಇಲ್ಲ, ಎಲ್ಲರೂ ನಿಷ್ಕಲ್ಮಶ ಮನಸ್ಸಿನಿಂದ ಕೂಡಿದವರಾಗಿದ್ದೀರಿ. ನಿಮ್ಮಂತಹ ಈ ಪ್ರಜೆಗಳನ್ನ ಪಡೆದಂತಹ ನಾವು ನಿಜವಾಗ್ಲೂ ಕೂಡ ಪುಣ್ಯವಂತರು, ನಿಮ್ಮನ್ನು ಕಂಡಂತಹ ನಮ್ಮದು ಒಂದು ಸೌಭಾಗ್ಯ ಅಂತಾನೆ ಅಂತ ಹೇಳ್ಬೋದು ಅಂತೇಳಿ ಉದಯಾದಿತ್ಯ ಏನು ಮಾಡ್ತಾನೆ, ಎಲ್ಲರೂ ಆಶ್ಚರ್ಯಗೊಳ್ಬೇಕು, ಅಚ್ಚರಿಪಟ್ಟುಕೊಳ್ಬೇಕು ಆ ರೀತಿಯಾಗಿ ಆತ ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಏನಂತ ಮಾತನಾಡ್ತಾನ, ಅಣ್ಣಗಳಿರ. ನೋಡಿ ಆತ ಮಾತನ್ನು ಪ್ರಾರಂಭ ಮುಂಚೆನೇ ಹೇಳ್ತಾನೆ, ಅಣ್ಣಗಳಿರ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ಗಂಡು ಉಡುಗೆಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಎಂದು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದ. ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ನೋಡಿ ಇಲ್ಲಿಯವರೆಗೂ ಅವರೆಲ್ಲರೂ ಅಚ್ಚರಿಪಟ್ಟುಕೊಳ್ಳುವಂತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಸುಮ್ಮನಿದ್ದಂತಹ ಉದಯಾದಿತ್ಯ ಏನಂತ, ಅಣ್ಣಗಳಿರ ಅಂತೇಳಿ ತನ್ನ ಮಾತನ್ನು ಪ್ರಾರಂಭವನ್ನು ಮಾಡ್ತಾನೆ. ಇವ್ರು ಯಾರಂತ ತಿಳಿದಿರಿ? ನೋಡಿ ಅವಾಗ ಶಾಂತಲೆ ಅಲ್ಲಿ ನಿಂತಿರ್ತಕ್ಕಂಥ ಶಾಂತಲೆಯನ್ನು ತೋರಿಸಿ ಆತ ಏನು ಹೇಳ್ತಾನೆ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ನೋಡಿ ಅಲ್ಲಿ ನಿಂತಿರ್ತಕ್ಕಂಥ ಶಾಂತಲಾ ದೇವಿ ಅಂತ ಕೈಯನ್ನು ಮಾಡಿ, ಇವರನ್ನು ನೀವೆಲ್ಲರೂ ಯಾರಂತ ತಿಳ್ಕೊಂಡಿದ್ದೀರಿ? ಇವರು ನೀವು ತಿಳ್ಕೊಂಡಿರೋ ಹಾಗೆ ಗಂಡು ಹುಡುಗಿಯಲ್ಲಿರ್ತಕ್ಕಂತಹ ಗಂಡು ಹುಡುಗ ಅಥವಾ ಗಂಡು ರಾಜ ಅಥವಾ ಗಂಡು ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ. ಈತ ನಮ್ಮ ಈ ಗಂಡು ಹುಡುಗಿಯಲ್ಲಿರ್ತಿರೋರು ಯಾರು? ನಿಮ್ಮೆಲ್ಲರ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ನೀವೇನು ಮಹಾರಾಜರನ್ನು ನಾರಾಯಣಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದೀರಾ, ಲಕ್ಷ್ಮಿ ಹೋಲಿಕೆಯನ್ನು ಮಾಡ್ತಾ ಇದ್ರಲ್ವಾ ಶಾಂತಲಾದೇವಿ, ಅವರೇ ಇವರು ಅಂತೇಳಿ ಹೇಳ್ತಾನೆ. ಗಂಡು ಹುಡುಗಿಯಲ್ಲಿದ್ದರಿಂದ ನಿಮಗೆ ಗುರುತಿಸಲು ಆಗಲಿಲ್ಲ. ನೋಡಿ ಇವರು ಶಾಂತಲಾದೇವಿಯರು ಗಂಡು ಹುಡುಗಿಯ ವೇಷಧಾರಿಗೆ ಬಂದಿದ್ದರಿಂದ ಇವರನ್ನು ನಿಮಗೆ ಗುರುತಿಸಲಿಕ್ಕೆ ಅಥವಾ ಗುರುತು ಮಾಡಿಕೊಳ್ಳಲಿಕ್ಕೆ ಅಂದರೆ ಗುರುತು ಆಗಲೇ ಇಲ್ಲ ನೋಡಿ ಅಂತೇಳಿ ಹೇಳ್ತಾನೆ ಎಂದು ಶಾಂತಲೆಯ ತಲೆಯ ಮೇಲೆ ಮುಂಡಾಸು ತೆಗೆದ. ನೋಡಿ ಅಂಥೇಳಿ ಆ ಪ್ರಜೆಗಳ ಮುಂದೆ ಆತೇನು ಮಾಡ್ತಾನೆ, ಆ ಪಂಚಾಯತಿ ಕಟ್ಟೆಯಲ್ಲಿ ನಿಂತಿರ್ತಕ್ಕಂತಹ ಶಾಂತಲಾದೇವಿ ತಲೆ ಮೇಲಿರ್ತಕ್ಕಂತಹ ರುಮಾಲು, ಪೇಟವನ್ನು ಅಥವಾ ಅದನ್ನು ರುಮಾಲು ಆಗಿರ್ಬೋದು ಅಥವಾ ಪೇಟ ಅಂತ ಕರಿತೀವಿ, ಪಟಗ ಅಂತ ಕರಿತೀವಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ. ಆ ಮುಂಡಾಸನ್ನು ತೆಗೆದಿರುವಂತಹ ಸಂದರ್ಭದಲ್ಲಿ ಆಗ ಆಕೆ ಏನು ಮಾಡ್ತಾಳೆ, ಶಾಂತಲೆ ಮೀಸೆಯನ್ನು ಅಂಟಿಸಿಕೊಂಡಿರ್ತಾಳೆ. ಆಗ ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ತನ್ನ ಮುಖಕ್ಕೆ ಏನು ಮೀಸೆಯನ್ನು ಅಂಟಿಸ್ಕೊಂಡಿರ್ತಾಳೆ ಆ ಮೀಸೆಯನ್ನು ತೆಗಿತಾಳೆ ಶಾಂತಲಾ ದೇವಿ. ಮುಂದೇನಾಗುತ್ತೆ ನೋಡಿ,
ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಅವರ ಆನಂದಕ್ಕೆ ಭಾರವೇ ಇಲ್ಲವಾಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ದಿದ್ದರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು. ಅವಳ ಪಾದಗಳನ್ನು ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು. ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು. ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು. ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆಗೆ ನೋಡಿ ಏನಾಯ್ತು ಅಂದ್ರೆ ಆ ಬನದಮ್ಮನ ಹಳ್ಳಿ ಜನರಿಗೆ ಸ್ವರ್ಗ ಸಿಕ್ಕಂಗೆ ಆಗಿಬಿಡ್ತು ನೋಡಿ. ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ನೋಡಿ. ನಾವು ಗ್ರಾಮೀಣ ಪ್ರದೇಶ ಹಳ್ಳಿಗಳಲ್ಲಿ ಅಂತಿರ್ತಾರೆ ಸ್ವರ್ಗ ನೀನು ಒಂದಾಗ ಏನೈತೆ ಅನ್ನೋ ಥರ ಅಷ್ಟೊಂದು ಖುಷಿ ಆಗಿಬಿಡುತ್ತೆ ಅವ್ರಿಗೆ. ಆ ಹಳ್ಳಿಯ ಜನರಿಗೆ ಅವಾಗೇನಪ್ಪ ಮಹಾರಾಣಿಯನ್ನು ಎಲ್ಲೋ ದೂರದಲ್ಲಿರ್ತಕ್ಕಂತಹ ಮಹಾರಾಣಿ ಹಾಗಿದ್ದಾಳೆ ಹೀಗಿದ್ದಾಳೆ, ಹಾಗೆ ನಾಟ್ಯ ಮಾಡ್ತಾಳೆ ಹೀಗೆ ನಾಟ್ಯ ಮಾಡ್ತಾಳೆ, ರಾಜ ಹಾಗಿರ್ತಾರೆ ಹೀಗೆ ಇರ್ತಾರೆ ಅಂತ ಕೇಳಿರ್ತಕ್ಕಂತಹ ನಾವುಗಳು ಇನ್ನು ನಮ್ಮ ಊರಿಗೆ ಇಂತಹ ಮಹಾರಾಣಿ ಬಂದಿದ್ದಾಳಲ್ಪ, ನಮ್ಮ ಊರು ಭಾವನವಾಯಿತು, ನಮಗೆ ನಿಜವಾಗ್ಲೂ ಸ್ವರ್ಗ ಅನಿಸ್ದಂಗೆ ಆಯಿತು ಅಂತೇಳಿ ಅವರು ಅಂದ್ಕೊಳ್ತಾರೆ. ಅವರ ಆನಂದಕ್ಕೆ ಭಾರವೇ ಇಲ್ಲವಾಯಿತು ನೋಡಿ. ಅವರ ಖುಷಿಗೆ ಎಲ್ಲೇ ಇಲ್ಲದಂತೆ ಆಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ದಿದ್ದರು ನೋಡಿ. ಎಲ್ಲರೂ ಒಂದೇ ಸಮನೆ ಕಟ್ಟೆಯಿಂದ ಸಡನ್ನಾಗಿ ಕೆಳಗಡೆ ಇಳಿದುಕೊಂಡು ಅವಳ ಕಾಲಿಗೆ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ದುಬಿಟ್ರು. ಅಲ್ಲಿರ್ತಕ್ಕಂಥ ಎಷ್ಟೊಂದು ಸಮಸ್ತ ಜನ ಏನಿತ್ತಲ್ಲ ಪಂಚಾಯತಿ ಕಟ್ಟೆ ಮುಂದೆ ಎಲ್ಲರೂ ಕೂಡ ತಲೆಬಾಗಿ ಆ ನೆಲದ ಮೇಲೆ ಮಹಾರಾಣಿಯವರಂತ ಈಗ ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು. ಆ ದೃಶ್ಯ ನಾ ಹೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಒಂಥರ ಐಡಿಯಾ ಬಂದಿತ್ತಲ್ವ ಮಕ್ಕಳೇ. ಆ ರೀತಿ ಅವರು ನೆಲಕ್ಕೆ ಅಡ್ಡ ಬಿದ್ದುಬಿಟ್ರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು ನೋಡಿ. ಆ ದೇವಾಲಯದ ಒಳಭಾಗದಲ್ಲಿ ಆ ಪಂಚಾಯಿತಿ ಕಟ್ಟೆಯಲ್ಲಿ ಏನಾಯಿತು ಏನಿಲ್ಲ ಹೇಗೆ ನ್ಯಾಯ ತೀರ್ಮಾನ ಮಾಡ್ತಾರೆ ಎಂಬುದನ್ನು ನೋಡಲಿಕ್ಕೆ ಹೆಂಗಳೆಯರು ಅಂದರೆ ಹೆಂಗಸರು, ಆ ಊರಿನ ಸಮಸ್ತ ಹೆಂಗಸರು ಏನು ಮಾಡಿದರು ಅಲ್ಲಿ ಬಂದಿದ್ದರು. ಅವರೆಲ್ಲರೂ ಓಡಿ ಬಂದು ಶಾಂತಲಾದೇವಿಯನ್ನು ಸುತ್ತುಗಟ್ಟಿ ನಿಂತ್ಕೊಳ್ತಾರೆ. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು ನೋಡಿ. ಅವಳನ್ನು ಮುಟ್ಟಿ ಮಾತನಾಡಿಸಿ ನಿಜವಾಗ್ಲೂ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತೇಳಿ ಅವ್ರು ಏನು ಮಾಡ್ಕೋತಾರೆ ಸಂತುಷ್ಟರಾದ್ರೂ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದರು. ಅವಳ ಪಾದಗಳನ್ನು ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡು ನೋಡಿ. ಅವಳ ಪಾದದ ಸ್ಪರ್ಶವನ್ನು ಮಾಡಿ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋ ರೀತಿಯವರು ತಮ್ಮ ಕಣ್ಣುಗಳಿಗೆ ಒತ್ತಿಕೊಳ್ತಾರೆ. ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು ನೋಡಿ. ಅವಳು ಎಲ್ಲೆಲ್ಲಿ ಹೆಜ್ಜೆ ನೆತ್ತಾಳಲ್ಲ ಆ ಹೆಜ್ಜೆ ಇಟ್ಟಂಥ ಸ್ಥಳದ ಧೂಳನ್ನು ತೆಗೆದುಕೊಂಡು ತಮ್ಮ ನೆತ್ತಿಗೆ ಅವ್ರು ಏನು ಮಾಡ್ತಾರೆ ಧರಿಸ್ಕೊಳ್ತಾರೆ. ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಅವಾಗ ಅವಳು ಎಷ್ಟು ಬೇಡ ಅಂತ ಎಷ್ಟೇ ಹಿಂಸರಿದ್ರು ಮುಂದೆ ಕೂಡ ಅಲ್ಲಿ ಜನರು ಏನು ಮಾಡಿದರು ಅವಳ ಮೇಲೆ ಇರ್ತಕ್ಕಂತಹ ಅಪಾರ ಗೌರವ ಪ್ರೀತಿಯನ್ನು ಅವರು ತೋರಿಸಲು ಹಿಂದೆ ಸರಿಯಲಿಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತಾಗ ಉದಯಾದಿತ್ಯ ಏನು ಮಾಡಿಪ್ಪ ಅಂದ್ರೆ ತುಂಬ ಪ್ರಯಾಸದಿಂದ ಅವರೆಲ್ಲರನ್ನ ತಡೆಯಲೇಬೇಕಾಯಿತು. ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ ನೋಡಿ. ಅವಾಗ ಅವರ ದೈವದವರು ಏನು ಮಾಡಿದ್ರು ಅಂದ್ರೆ ಈ ಹೊನ್ನನ್ನು ಏನು ಸಿಕ್ಕಿರ್ತಕ್ಕಂಥ ಏನು ಬಿರನ್ನ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಹೊನ್ನು ನೀವು ರಾಜ್ಯದ ಬೊಕ್ಕಸಕ್ಕೆ ಒಪ್ಪಿಕೊಳ್ಳುವವರೆಗೂ ನಾವು ಮಹಾರಾಣಿ ಮತ್ತು ಯುವರಾಜರಾಗಿರ್ತಕ್ಕಂಥ ಉದಯಾದಿತ್ಯನ ಪಾದಗಳನ್ನು ನಾವು ಬಿಡುವುದಿಲ್ಲ ಅಂತ ಹೇಳಿ ಹಠ ಮಾಡ್ತಿರುವಂಥ ಸಂದರ್ಭದಲ್ಲಿ ಶಾಂತಲೆ ಏನು ಹೇಳ್ತಾರೆ ನೋಡಿ. ಅಣ್ಣಂದಿರ ತಾಯಂದಿರೇ, ಇದು ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆದರೆ ಒಂದು ಮಾತು,
ಅವರೆಲ್ಲರೂ ಅವಳ ಪಾದಗಳನ್ನು ಮುಟ್ಟಿ ಹಠ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಶಾಂತಲೆ ಏನು ಹೇಳ್ತಪ್ಪ, ಅಣ್ಣಂದಿರೇ, ತಾಯಂದಿರೇ, ಇದು ಈ ಹೊಣ್ಣನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಆಗ ಅಲ್ಲಿರ್ತಕ್ಕಂಥ ಸಮಸ್ತ ಪಂಚಾಯತಿ ಕಟ್ಟೆಯಲ್ಲಿರ್ತಕ್ಕಂಥ ಸಮಸ್ತ ಜನರ ಉದ್ದೇಶಿಸಿ ಶಾಂತಲಾದೇವಿ ಏನು ಹೇಳ್ತಾ, ಅಣ್ಣಂದಿರ, ತಾಯಂದಿರ, ಇಲ್ಲೇನು ಸಿಕ್ಕಿದೆಲ್ಲ ಕೊಪ್ಪರಿಗೆ ಎಷ್ಟು ಏನು ಬಂಗಾರ ಸಿಕ್ಕಿದೆಲ್ಲ ಇದನ್ನು ನಾನು ನೇರವಾಗಿ ಯಾವುದೇ ಕಾರಣಕ್ಕೂ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ಅಂತ ಹೇಳ್ತಾರೆ ನೋಡಿ. ಇದು ದೈವದ ದುಡ್ಡು, ಇದು ನಿಮ್ಮ ದುಡ್ಡು, ಇದು ದೇವ ಕಾರ್ಯಕ್ಕೆ ವಿನಿಯೋಗವಾಗಲಿ, ದೇವ ಕಾರ್ಯಕ್ಕೆ ಇದು ಉಪಯೋಗವಾಗಲಿ, ಇದೇ ನಿಜವಾದ ಧರ್ಮ ಅಂತ ಹೇಳ್ತಾಳೆ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ. ಅವಳು ಮುಂದುವರೆದೇನು ಹೇಳ್ತಾಳೆ, ನನಗೆ ಬಹಳ ದಿನಗಳಿಂದ ಒಂದು ಸಣ್ಣದೊಂದು ಆಸೆ ಐತಿ. ಏನಪ್ಪ ಅಂತಂದ್ರೆ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಅವಳಿಗೆ ಏನನ್ನಂಥ ಒಂದು ಆಸೆ ಐತಿ, ತುಂಬ ದಿನಗಳಿಂದ ಒಂದು ಆಸೆ ಐತಿ. ಏನಪ್ಪ ಅಂದ್ರೆ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆ, ನಮ್ಮನ್ನು ಹೊಯ್ಸಳರು ಅಂತ ಗೊತ್ತಿರಲಿಕ್ಕೆ ನಮ್ಮಲ್ಲಿರ್ತಕ್ಕಂತಹ ಶ್ರೀಮಂತಿಕೆ ಏನದು, ಸಂಸ್ಕೃತಿಯ ಶ್ರೀಮಂತಿಕೆ ಅನ್ನೋದಕ್ಕೂ ಅದರ ಸಾಕ್ಷಿಯಾಗಿ ನಾವು ಒಂದು ಕಲಾ ದೇಗುಲವನ್ನು ನಾವು ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ನಮ್ಮ ರಾಜಧಾನಿಯಾಗಿರ್ತಕ್ಕಂತಹ ದ್ವಾರ ಸಮುದ್ರದಲ್ಲಿ ನಾವು ನಿರ್ಮಿಸಬೇಕು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ನೋಡಿ, ನಾವು ನಿರ್ಮಾಣ ಮಾಡ್ತಕ್ಕಂತಹ ಏನು ದೇವಾಲಯ ಐತಲ್ಲ, ಅದು ಯಾರಿಗೆ ಮಾದರಿ ಆಗಬೇಕು, ನಾವೇ ನಮ್ಮ ಶೈಲಿಗೆನೇ, ಅದು ಹೊಯ್ಸಳರ ಶೈಲಿಗೆನೇ ಏನಾಗಿರಬೇಕು, ಮಾದರಿ ಯಾಗುವಂತಿರಬೇಕು. ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ, ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿ ತೆರೆದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ನೋಡಿ, ವೇಲಾಪುರಿ ಅಂತಂದರೆ ಇದು ಹೊಯ್ಸಳರ ಮೊದಲಿನ ರಾಜಧಾನಿ ಬೇಲೂರು. ಆ ಬೇಲೂರಿನಲ್ಲಿರ್ತಂತಹ ವೇಲಾಪುರಿ ಚೆನ್ನಕೇಶವ ಏನು ದೇವಾಲಯ ಐತಲ್ಲ, ಅದರಲ್ಲಿ ಲಾಲಿ ತೆಗೆದರೆ ದ್ವಾರ ಸಮುದ್ರಕ್ಕೆ ನಾವು ಹಳೆಬೀಡು ಅಂತ ಹೇಳಿ ಕರಿತೀವಿ. ಹೀಗಾಗಿ ಆ ಹಳೆಬೀಡಿನಲ್ಲಿ ದೇಗುಲ ಹೀಗಿರಬೇಕು, ತನ್ನ ಭವ್ಯತೆಯನ್ನು ಒಳಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ನೋಡಿ, ಅಂತಹ ವೇಲಾಪುರಿ ಚೆನ್ನಕೇಶವ ದೇವಾಲಯ ಮತ್ತು ದ್ವಾರ ಸಮುದ್ರ ದೇಗುಲ ಇರ್ತಕ್ಕಂತಹ ಭವ್ಯತೆಗೆ ಅದು ಒಳಗೊಂಡಂಥ ಒಂದು ಕಲಾಪೂರ್ಣತೆಯನ್ನು ಒಳಗೊಂಡಂಥ ಒಂದು ಏನಾಗಿರಬೇಕು, ದೇವಾಲಯ ನಿರ್ಮಾಣವಾಗಲಿ. ಆ ನಿರ್ಮಾಣವಾಗುವಂಥ ದೇವಾಲಯಕ್ಕೆ ಸಂಪೂರ್ಣ ದುಡ್ಡು ಎಲ್ಲವೂ ಏನು ಮಾಡಲಿ, ಸೇರಲಿ, ಅದಕ್ಕೆ ಇದು ಉಪಯೋಗವಾಗಲಿ ಅಂತ ಹೇಳ್ತಾ ಮುಂದುವರೆದೇನು ಹೇಳ್ತಾ, ಆದರೆ ಒಂದು ಮಾತು ಅಂಥೇಳಿ ತನ್ನ ಮಾತನ್ನು ಮುಂದುವರಿಸ್ತಾಳ. ಆಗ ಹೇಳುವಂಥ ಸಂದರ್ಭ ಏನು ಹೇಳ್ತಾರೆ ನೋಡಿ, ಏನು ತಾಯಿ ಅಂತೇಳಿ ಅಲ್ಲಿದ್ದಂಥವರು ಪ್ರಶ್ನೆಯನ್ನು ಮಾಡ್ತಾರೆ. ಕೇತುಮಲ್ಲ ನಾಯಕರು ನಮ್ಮೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶ್ರೀ ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಆಗ ಶಾಂತಲೆ ಒಂದು ಮಾತಂತ ಹೇಳಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕೇತುಮಲ್ಲ ಏನು ಹೇಳ್ದ, ಏನು ತಾಯಿ ಅಂತ ಪ್ರಶ್ನೆಯನ್ನು ಮಾಡ್ತಾನ. ಆಗ ಅವಳು ಏನು ಹೇಳ್ತಾಳಪ್ಪ ಅಂದರೆ, ಶಾಂತಲಾದೇವಿ, ಕೇತುಮಲ್ಲ ನಾಯಕರು ನಮ್ಮೆಲ್ಲರಿಗೂ ಹಿರಿಯರು. ನೋಡಿ, ಕೇತುಮಲ್ಲ ನಾಯಕರು ಏನಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಅವರು ಹಿರಿಯರದರ. ಪಿತೃ ಸಮಾನರು ಅಂದರೆ ನನ್ನ ತಂದೆಯ ಸಮಾನರು ಅಂತ ಹೇಳ್ತಿದ್ದಾಳೆ. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶಾಂತಲಾದ ದೇವಿ ಹೇಳ್ತಾ ಇದ್ದಾರೆ, ನಮ್ಮೆಲ್ಲರೂ ತಂದೆ ಸಮಾನರಾಗಿರ್ತಕ್ಕಂತಹ ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ನಾವು ಅವಳಿ ದೇವಾಲಯಗಳನ್ನು ದ್ವಾರ ಸಮುದ್ರದಲ್ಲಿ ನಿರ್ಮಾಣವನ್ನು ಮಾಡ್ತೇವೆ, ಅದು ಅವರ ಹೆಸರಿನಲ್ಲಿ ನಿರ್ಮಾಣವಾಗಲಿ ಅಂತ ಹೇಳ್ತಾಳೆ. ಶ್ರೀ ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ನೋಡಿ, ಆಗ ಅವಳ ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಏನಾಗೋಣ, ಒಂದು ಶಿಲಾಶಾಸನಲ್ಲಿ ಸಾಕ್ಷೀಕರಿಸಲಿ. ಅಂದರೆ ಆ ಭವ್ಯತೆ ಒಳಗೊಂಡಂಥ ಶಿಲಾಶಾಸನ ನಾವು ಅಲ್ಲಿ ಕೆತ್ತಿಸೋಣ ಅಂತ ಹೇಳ್ತಿದ್ದಾಳ. ಕೇತುಮಲ್ಲ ನಾಯಕ ಏನೋ ಹೇಳು ಹೊರಟ, ಆದರೆ ಬನದಮ್ಮನ ಹಳ್ಳಿಯ ಜನ ಬಿಡಲಿಲ್ಲ. ಮಹಾತಾಯಿ ಹಾಗೆಯೇ ಆಗಲಿ, ಕೇತುಮಲ್ಲಪ್ಪನ ಹೆಸರಿನಲ್ಲೇ ಕಟ್ಟೋಣವಾಗಲಿ ಎಂದು ಒಕ್ಕೊರಲಲ್ಲಿ ಕೂಗಿದರು. ಆಗ ಕೇತುಮಲ್ಲ ನಾಯಕ ಏನೋ ಹೇಳಬೇಕಂತ ಹೊರಡ್ತಾನೆ. ಆವಾಗ ಆ ಬನದಮ್ಮನ ಹಳೆಯ ಜನ ಎಲ್ಲರೂ ಏನು ಮಾಡ್ತಾರೆ, ಸೇರಿಕೊಂಡು ಆತನಿಗೆ ಏನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಾಗ ಶಾಂತಲಾದೇವಿ ಹೇಳಿರುವಂತಹ ಮಾತಿಗೆ ಎಲ್ಲರೂ, ಮಹಾತಾಯಿ ನೀವು ಹೇಳಿದಾಗೆ ಆಗಲಿ, ನೀವು ಹೇಳಿರುವಂತಹ ಮಾತನ್ನು ನಾವು ಚಾಚು ತಪ್ಪದೆ ನಡೆಸಿಕೊಡ್ತೀವಿ ಅಂಥೇಳಿ ಅದನ್ನು ನೀವು ಹೇಳ್ತಕ್ಕಂಥ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗ್ತಕ್ಕಂತಹ ಅವಳಿ ದೇವಾಲಯವು ಕೇತುಮಲ್ಲಪ್ಪನ ಹೆಸರಿನಲ್ಲಿ ಕಟ್ಟೋಣ ಅಂಥೇಳಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸಮಸ್ತ ಹಳೆಯ ಜನ ಏನು ಮಾಡ್ತಾರೆ, ಕೂಗಿ ಹೇಳ್ತಾರೆ. ಜೊತೆಯಲ್ಲಿ ಮತ್ತೊಂದು ಕೂಗು, ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ ಶಾಂತಲೇಶ್ವರ ಎಂದಿತು. ನೋಡಿ,
ಅಲ್ಲಿ ಇರ್ತಕ್ಕಂಥ ಜನರು ಮತ್ತೆ ಕೂಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಏನಂತ? ಜೊತೆಯಲ್ಲಿ ಮತ್ತೊಂದು ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಏನಿತ್ತು ನೋಡಿ. ಆವಾಗ ಅಲ್ಲಿರ್ತಕ್ಕಂಥ ಜನತೆ ಏನು ಮಾಡ್ತಾರೆ, ಕಟ್ಟುವಂತಹ ದೇವಾಲಯಕ್ಕೆ ನಾವು ಏನಂತ ಹೆಸರಿಡ್ತೀವಿ? ಹೊಯ್ಸಳೇಶ್ವರ ದೇವಾಲಯ ಮತ್ತು ಶಾಂತಲೇಶ್ವರ ದೇವಾಲಯ ಅಂತೇಳಿ ಹೇಳ್ತಾರೆ. ಆಗ ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಎಂದು ಘೋಷಿಸಿತು ಸಾಸಲು ಬನದಮ್ಮನಹಳ್ಳಿಯ ಭಾಗ್ಯವಂತ ಜನತೆ. ಆಗ ಅಲ್ಲಿರ್ತಕ್ಕಂತಹ ಜನರು ಹೊಯ್ಸಳೇಶ್ವರರಿಗೆ ಮತ್ತು ಶಾಂತಲೇಶ್ವರರಿಗೆ ಜಯವಾಗಲಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಆ ಬನದಮ್ಮನಹಳ್ಳಿಯ ಜನತೆ ಎಲ್ಲರೂ ಕೂಡ ನಿಜಕ್ಕೂ ಭಾಗ್ಯವಂತ ಜನತೆ. ನಾವೆಲ್ಲರೂ ಭಾಗ್ಯವಂತರು, ಪುಣ್ಯವಂತರು, ಇಂಥ ಮಹಾರಾಣಿಯನ್ನು ಪಡೆದಂಥವ್ರು ನಾವೇ ಪುಣ್ಯವಂತರು ಅಂತ ಅವರು ತಮ್ಮ ಘೋಷಣೆಯನ್ನು ಕೂಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನು ಏರಿದರು. ಸಾಸಲು ಬನದಮ್ಮನಹಳ್ಳಿಯ ಜನತೆ ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ಹರ್ಷಘೋಷ ಮಾಡಿತು ನೋಡಿ. ಆಗೇನಾಗತ್ತಪ್ಪ ಅಂದ್ರೆ ಅತ್ತಿಗೆ ಮತ್ತು ಮೈದುನರು, ಅತ್ತಿಗೆ ಅಂದರೆ ಇಲ್ಲಿ ಯಾರು? ಶಾಂತಲಾದೇವಿ, ಮೈದುನ ಅಂತಂದರೆ ಉದಯಾದಿತ್ಯ. ಇವರಿಬ್ಬರು ತಾವು ತೆಗೆದುಕೊಂಡು ಬಂದಿದ್ರಲ್ವ ಕುದುರೆಗಳನ್ನು ಏನು ಮಾಡ್ತಾರೆ? ಏರ್ತಾರೆ. ಅಂದರೆ ಇನ್ನು ಅಲ್ಲಿಂದ ಬನದಮ್ಮನಹಳ್ಳಿಯ ಪಂಚಾಯತಿ ಕಟ್ಟೆಯಿಂದ ಹೊರಡಲಿಕ್ಕೆ ತಯಾರನ್ನು ಮಾಡ್ಕೋತಾರೆ. ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ಬಗೆಹರಿದ ಮೇಲೆ ಅವ್ರು ಏನು ಮಾಡ್ತಾರೆ? ಹೋಗಲಿಕ್ಕೆ ಕುದುರೆಗಳನ್ನ ಏರ್ತಾರೆ. ಆಗ ಸಾಸಲು ಬನದಮ್ಮನಹಳ್ಳಿಯ ಜನತೆ ಅವರು ಹೋಗ್ತಿರುವಂತಹ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿ ಹರ್ಷೋದ್ಗಾರವನ್ನು ತುಂಬ ಸಂತಸದಿಂದ ವ್ಯಕ್ತಪಡಿಸ್ತಾರೆ. ಏನಂತ ಹರ್ಷೋದ್ಗಾರ ಮಾಡ್ತಾರಪ್ಪ ಅಂದ್ರೆ, ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಅಂತ ಹರ್ಷಘೋಷವನ್ನು ಮಾಡ್ತಾರೆ ನೋಡಿ ಮಕ್ಕಳೇ. ನಾವು ಇಂದಿನ ತರಗತಿಯಲ್ಲಿ ಪ್ರಜಾನಿಷ್ಠೆ ಎನ್ನುವಂತಹ ಸಾಸಿ ಮರೊಳೆಯರವರು ಬರೆದಿರ್ತಕ್ಕಂತಹ ರಚನೆ ಮಾಡಿರ್ತಕ್ಕಂತಹ ಪ್ರಜಾನಿಷ್ಠೆ ಎನ್ನುವಂತಹ ಪಾಠವನ್ನು ಇಂದಿನ ತರಗತಿಯಲ್ಲಿ ನೋಡಿದ್ವಿ ನೋಡಿ. ಅಂದಿನ ಕಾಲದಲ್ಲಿರ್ತಕ್ಕಂತಹ ಪ್ರಜಾನಿಷ್ಠೆ ಅನ್ನುವಂತಹ ಈ ಪಾಠ ಅಂದಿನ ಕಾಲದಲ್ಲಿರ್ತಕ್ಕಂತಹ ಪ್ರಜೆಗಳ ನಿಷ್ಠೆ ಎಂಥದ್ದು ಅನ್ನುವಂಥದ್ದನ್ನು ತೋರಿಸಿಕೊಡತ್ತೆ ನೋಡಿ ಮಕ್ಕಳೇ. ಇಂದಿನ ಕಾಲದಲ್ಲಿ ಕೇವಲ ಒಂದೇ ₹1 ಸಿಕ್ಕರೂ ಕೂಡ ಅದು ನಂದು ಅಂತ ಬಡಿದಾಡುವಂತಹ ಒಂದು ದಿನಮಾನ. ಆದರೆ ಅಂದಿನ ಕಾಲಕ್ಕೆ ಒಬ್ಬರಿಗೆ ಎಷ್ಟು ಬಂಗಾರ ಸಿಕ್ಕತ್ತೆ, ಅದು ನಂದಲ್ಲ, ಅದು ಅವನಿಗೆ ಸೇರಬೇಕಾಗಿದ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಡೀ ದೈವದವರೆಲ್ಲರೂ ಕೂಡ ಇಲ್ಲ, ಅದು ನಿನಗೆ ಸೇರಬೇಕಾಗಿರೋದು ಅಂತ ಅವರು ಆತನಿಗೆ ಬುದ್ಧಿವಾದ ಹೇಳೋದು, ಆತ ಅದು ನನಗಲ್ಲ, ಅದು ಆತನಿಗೆ ಸೇರಬೇಕಾಗಿರೋದು ಅಂತ ಆ ದೈವದರ ಮುಂದೆ ಹೇಳ್ತಿರುವಂಥ ಸಂದರ್ಭದಲ್ಲಿ ರಾಜರಾಣಿಯರ ಮಾತನ್ನು ಎಷ್ಟೊಂದು ಅವ್ರು ಕೇಳ್ತಾ ಇದ್ರು. ರಾಣಿಯರ ಮೇಲೆ ಅವ್ರಿಗಿರ್ತಕ್ಕಂಥ ಆತ್ಮವಿಶ್ವಾಸ, ಗೌರವ ಎಂಥದ್ದು, ಅದೇ ರೀತಿ ಪ್ರಜೆಗಳ ನಿಷ್ಠೆ ಎಂಥದ್ದು ಅಂತ ರಾಣಿಯರಿಗೆ ಮನವರಿಕೆ ಆಗಿರುವಂಥದ್ದು ಎಲ್ಲವನ್ನ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿವಿ. ಈ ಪ್ರಜಾನಿಷ್ಠೆ ಪಾಠದಿಂದ ನಾವು ತಿಳಿದುಕೊಂಡದ್ದು ಏನಪ್ಪ ಅಂತಂದ್ರೆ, ನಾವು ಯಾವಾಗಲೂ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದಾಗಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಮಗೆಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಮಾತನ್ನು ನಾವು ಇಂದಿನ ತರಗತಿಯಲ್ಲಿ ಹೇಳ್ತಾ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ನಾನು ಇಂದಿನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ.